सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्व भक्तों की जय, धर्मी पुरुषों की जय। श्री काशी धाम की जय, श्री सुब्रमण्य धाम की जय, श्री करोक्षा धाम की जय, श्री गुरुवाड़ा धाम की जय। सत साहिब ಮಕ್ಕಳೇ, ಎಲ್ಲಿಯ ತನಕ ಜ್ಞಾನವಿರಲಿಲ್ಲವೋ ಅಲ್ಲಿಯ ತನಕ ಅಜ್ಞಾನದಿಂದ ಈ ಕಾಲನ ಜಂಜಾಲದಲ್ಲಿ, ಈ ಮಾಯಾಜಾಲದಲ್ಲಿ ಸಂಪೂರ್ಣವಾಗಿ ಕುತ್ತಿಗೆಯ ತನಕ ಸಿಲುಕಿಕೊಂಡಿದ್ದೆವು. ಈಗ ದಾತನ ಜ್ಞಾನವಾಯಿತು, ಮಾಲೀಕರು ಕೃಪೆ ಮಾಡಿದರು, ಗುರುದೇವರ ದಯೆ ಆಯಿತು, ಆಶೀರ್ವಾದ ಸಿಕ್ಕಿತು. ಈ ಕಾಲನ ಜಾಲದ ಜ್ಞಾನವಾಯಿತು ಮತ್ತು ಇದರಿಂದ ತಪ್ಪಿಸಿಕೊಳ್ಳುವ ವಿಧಿಯ ಜ್ಞಾನವಾಯಿತು. ಈಗ ಆ ದಿನ ನೆನಪಿಗೆ ಬರುತ್ತದೆ, ಯಾವ ದಿನ ನಾವು ಇಷ್ಟು ದೊಡ್ಡ ತಪ್ಪನ್ನು ಮಾಡಿದ್ದೆವು. ನಮ್ಮ ತಂದೆಯನ್ನು ಬಿಟ್ಟು ಯಾರು ಅಷ್ಟೊಂದು ಪ್ರೀತಿ ಮಮತೆಯನ್ನು ನೀಡುತ್ತಿದ್ದರು, ಅವರು ಇಂದೂ ಕೂಡ ನಮ್ಮ ಜೊತೆಯಲ್ಲಿಯೇ ಇದ್ದಾರೆ. ನಾವು ನೀಚ ಆತ್ಮಗಳಾಗಿ ಬಿಟ್ಟೆವು. ಅವರ ಕಡೆ ಗಮನ ಕೂಡ ಇಲ್ಲ ನಮ್ಮದು, ಹಾಗೂ ಅವರ ಗಮನ ನಮ್ಮಿಂದ ಸರಿಯುವುದಿಲ್ಲ. ಮಕ್ಕಳೇ, ಆ ಮಾತುಗಳನ್ನು ನೆನಪಿಸಿಕೊಂಡರೆ ಅಳು ಬರುತ್ತದೆ ಮತ್ತು ಆತ್ಮವಂತೂ ಕೂಗುತ್ತದೆ, ನೀಚರಾದ ನಾವಂತೂ ತಪ್ಪನ್ನು ಮಾಡಿಬಿಟ್ಟೆವು. ಹೇ ಸತ್ಯಲೋಕದಲ್ಲಿ ಇರುವವರೇ, ಹೇ ಸತ್ಪುರುಷನ ಪ್ರಿಯ ಆತ್ಮಗಳೇ, ನೀವಂತೂ ಸುಖದಿಂದ ಇರಿ. ನಾವಂತೂ ನಮ್ಮ ಕರ್ಮ ಹಾಳು ಮಾಡಿಕೊಂಡೆವು. ಈಗ ಅಲ್ಲಿನ ಯಾವ ಸುಖದ ಬಗ್ಗೆ ಸ್ವತಃ ಭಗವಂತ ತಿಳಿಸಿದ್ದರು, ಕಣ್ಣಾರೆ ಕಂಡ ಧರಂದಾಸರು ಮತ್ತು ಸಂತ ಗರೀಬ್ ದಾಸ್ ಮಹಾರಾಜರು ತಿಳಿಸಿದ್ದಾರೆ ಮತ್ತು ಎಲ್ಲ ಸದ್ಗ್ರಂಥಗಳಲ್ಲಿ ಬರೆದಿದೆ. ಅದೇನೆಂದರೆ, ಸರ್ವಭಾವದಿಂದ ಅರ್ಜುನ, ನೀನು ಆ ಪರಮೇಶ್ವರನ ಶರಣದಲ್ಲಿ ಹೋಗು. ಅವರ ಕೃಪೆಯಿಂದಲೇ ಪರಮ ಶಾಂತಿ ಮತ್ತು ಸನಾತನ ಪರಮಧಾಮ ಸಿಗುತ್ತದೆ. ಅಂದ್ರೆ ಅಲ್ಲಿಯೇ ಪರಮ ಶಾಂತಿ ಇದೆ. ಇಲ್ಲಂತೂ ಶಾಂತಿ ಹೆಸರಿನ ವಸ್ತುವೇ ಇಲ್ಲ. ಸ್ವಲ್ಪವೂ ಸುಖವಿಲ್ಲ. ಸ್ವಪ್ನದಲ್ಲಿಯೂ ಕೂಡ ದುಃಖಿಯಾಗಿರುತ್ತೀರಿ, ಆದರೆ ವಿಕಲ್ಪವೇ ಇರಲಿಲ್ಲ. ಈಗಂತೂ ಇದು ಕ್ಲಿಯರ್ ಆಯಿತು. ಹೇ ಕಬೀರ್ ಸಾಹೇಬ್, ಹೇ ಸತ್ಪುರುಷ, ನಿಮ್ಮ ಪ್ರಭುತ್ವ ಎಲ್ಲರ ಮೇಲಿದೆ. ನಿಮ್ಮ ಮೇಲೆ ಯಾವ ಸಾಹೇಬ್, ಯಾವ ಮಾಲೀಕರಿಲ್ಲ. ನೀವು ಸಮರ್ಥರಾಗಿದ್ದೀರಿ. ಮಕ್ಕಳೇ, ಕಾಲನ ಮಾಯಾಜಾಲ ಎಷ್ಟೊಂದು ಭಯಂಕರವಾಗಿದೆ, ಎಷ್ಟು ದೃಢವಾಗಿದೆ. ಯಾರನ್ನು ಭಗವಂತರೆಂದು ನಂಬುತ್ತಿದ್ದೆವು, ಸುಪ್ರೀಂ, ಇಂದೂ ಸಹ ಸುಪ್ರೀಂ ನಮಗಿಂತ ಅಂತೂ ಒಳ್ಳೆಯವರಾಗಿದ್ದಾರೆ. ಇಷ್ಟೊಂದು ದೊಡ್ಡ ಪೋಸ್ಟ್ ಬ್ರಹ್ಮ ವಿಷ್ಣು ಮಹೇಶರಾಗಿದ್ದಾರೆ. ಅವರೂ ಸಹ ಈ ಮಾಯಾಜಾಲವನ್ನು ತಿಳಿಯಲಾಗಲಿಲ್ಲ ಇಂದಿನ ತನಕ. ಹಾಗೂ ನಮಗೆ ಈಗ ಜ್ಞಾನವಾಗಿದೆ ಇವರು ಯಾವ ಪ್ರಕಾರ ನಮ್ಮನ್ನು ಸಿಲುಕಿಸಿಟ್ಟಿದ್ದಾರೆಂದು. ಮಕ್ಕಳೇ, ಎಷ್ಟೊಂದು ಭಯಂಕರ ಮಾಯೆಯ ಜಾಲವನ್ನು ಕಾಲನು ಹರಡಿಸಿದ್ದಾನೆ. ವಿಚಾರ ಮಾಡಿ. ನಮಗೆ ನಮ್ಮ ತಂದೆ ತಾಯಿ, ನಮ್ಮ ಪರಿವಾರ, ನಮ್ಮ ಮಕ್ಕಳು ಎಷ್ಟೊಂದು ಪ್ರಿಯ ಅನಿಸುತ್ತಾರೆ. ನಮಗಷ್ಟೇ ಅಲ್ಲ, ಪಶು ಪಕ್ಷಿಗಳಿಗೂ ಸಹ ಹೀಗೆ ಅನಿಸುತ್ತಾರೆ. ನಾವು ನೋಡುತ್ತೇವೆ, ಯಾವುದೋ ಪಕ್ಷಿ ತನ್ನ ಮರಿಗಳಿಗಾಗಿ ಏನೋ ಒಂದು ಚೂರು ಕೊಕ್ಕಿನಲ್ಲಿ ಹಿಡಿದು ತರುತ್ತದೆ. ಆ ಮರಿಗಳು ದೂರದಿಂದಲೇ ಬಾಯಿ ತೆರೆಯುತ್ತವೆ, ಹಾರಲಾರವು. ಚೂ 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 ಮಾಡುತ್ತಾ ಪ್ರೀತಿ ಕೊಡುತ್ತವೆ ಮತ್ತು ಹಸಿವಾಗಿದೆ ಎಂದು ತೋರಿಸುತ್ತವೆ. ತನ್ನ ಕೊಕ್ಕಿನಿಂದ ತೆಗೆದು ಮರಿಗಳನ್ನು ಸಾಕುತ್ತವೆ ಪಕ್ಷಿಗಳು. ಮಕ್ಕಳೇ, ಹೇಗೆ ಎಮ್ಮೆ ಹಸುವಿನ ಮರಿ ಮನೆಯಲ್ಲಿ ಇರುತ್ತದೆ, ಎಮ್ಮೆ ಹಸು ಕಾಡಿಗೆ ಹುಲ್ಲು ಮೇದು ಬರಲು ಹೋಗುತ್ತದೆ. ಸಂಜೆಗೆ ಮರಳಿ ಬಂದಾಗ ಅದರ ಮರಿ ತನ್ನ ತಾಯಿಯನ್ನು ನೋಡಿ ಹಗ್ಗದಿಂದ ಕಟ್ಟಲ್ಪಟ್ಟಿದ್ದರೂ ಕುಣಿದಾಡತೊಡಗುತ್ತದೆ. ಅದ್ಭುತ ಪ್ರೀತಿಯನ್ನು ತೋರಿಸುತ್ತದೆ. ತಾಯಿಯೂ ಕೂಡ ಅದನ್ನು ಬಂದು ನೆಕ್ಕುತ್ತದೆ, ಪ್ರೀತಿ ಕೊಡುತ್ತದೆ, ಆಮೇಲೆ ಹಾಲನ್ನು ಕುಡಿಸುತ್ತದೆ. ಇದೇ ಪ್ರಕಾರ ನಾವು ಯಾವಾಗ ಮನೆಗೆ ಬರುತ್ತೇವೆ, ಚಿಕ್ಕ ಮಕ್ಕಳಾಗಿರುವಾಗ
ತಂದೆ ತಾಯಿಯನ್ನು ನೋಡಿ ಯಾವಾಗ ಹೊರಗಡೆಯಿಂದ ಬರುತ್ತಾರೆ ಕೆಲಸದಿಂದ ಅವರ ಕಡೆ ಓಡುತ್ತೇವೆ. ಅವರು ಮಡಿಲಿನಲ್ಲಿ ಎತ್ತಿಕೊಳ್ಳುತ್ತಾರೆ, ಎದೆಗಪ್ಪಿಕೊಂಡು ಪ್ರೀತಿ ನೀಡುತ್ತಾರೆ, ಎಷ್ಟು ಪ್ರಿಯವೆನಿಸುತ್ತಾರೆ. ತಾವೇ ದುಃಖಿತರಾಗಿ ಮಕ್ಕಳ ಆರೈಕೆ ಮಾಡುತ್ತಾರೆ, ಪಾಲಿಸುತ್ತಾರೆ, ಅವರಿಗೆ ಸುಖ ನೀಡುತ್ತಾರೆ. ಮಗು ಮೂತ್ರ ವಿಸರ್ಜನೆ ಮಾಡುತ್ತದೆ ರಾತ್ರಿಯಲ್ಲಿ, ಚಳಿಗಾಲದಲ್ಲಿ. ತಾಯಿ ಆ ಒದ್ದೆಯಾದ ಸ್ಥಾನದ ಮೇಲೆ ಮಲಗುತ್ತಾಳೆ ಮತ್ತು ತನ್ನ ಮಗುವಿಗೆ ಒಡಬಟ್ಟೆಯ ಮೇಲೆ ಮಲಗಿಸುತ್ತಾಳೆ. ಹಾಗೂ ಮಕ್ಕಳೇ, ನಂತರ ಏನಾಗುತ್ತದೆ? ಬಹಳ ಒಳ್ಳೆಯದು, ಈ ಪ್ರೀತಿ ಇರಬೇಕು. ಆದರೆ ದುಃಖ ಈ ಮಾತಿನದ್ದಾಗಿದೆ. ಇಷ್ಟೊಂದು ಪ್ರೀತಿಯಿಂದ ಸಾಕಿದ ಮಕ್ಕಳನ್ನು ಆಮೇಲೆ ಕಾಲನ್ನು ಕಸಿದುಕೊಳ್ಳುತ್ತಾನೆ, ಬಲವಂತವಾಗಿ ತಲೆ ಚೆಚ್ಚಿಕೊಳ್ಳುತ್ತಾ ಇರುತ್ತೇವೆ. ಈ ಮಾತು ತಿಳಿದು ಬರುತ್ತಿರಲಿಲ್ಲ. ಈ ಜಾಲವಾಗಿದೆ ಕಾಲನದ್ದು. ಇದೊಂದು ಮಾಯಾಜಾಲವಾಗಿದೆ. ಇದೇಕೆ ಆಯಿತು? ಈಗೇನು ಮಾಡುವುದು? ಪ್ರೀತಿಯೂ ಸಹ ಇತ್ತು, ಎಲ್ಲವೂ ಆಗಿತ್ತು, ಮಮತೆಯೂ ಕೂಡ ಇದೆ. ಪತ್ರಿಕೆಗಳಲ್ಲಿ ಓದುತ್ತೇನೆ. ಮೊದಲಂತೂ ಓದಿದ್ದೆ, ಇಟ್ಟು ಬಿಟ್ಟೆ, ನಾವು ಸರಿಯಾಗಿ ಇದ್ದೇವೆಂದು. ಈಗ ಆ ದುಃಖ ಜೊತೆಯಲ್ಲಿ ಕಾಣುತ್ತದೆ ಸ್ಪಷ್ಟವಾಗಿ. ಇದು ಯಾವಾಗ ಬೇಕಿದ್ದರೂ ಯಾರ ಜೊತೆಯೂ ಸಹ ಆಗಬಹುದೆಂದು. ಏಕೆಂದರೆ ನಾವು ಕಟುಕನ ಲೋಕದಲ್ಲಿ ಇರುತ್ತಿದ್ದೇವೆ. ಇದೊಂದು ಜೀವನವಾಗಿದೆಯೇ? ಕಬೀರ್ ಸಾಹೇಬರು ಹೇಳುತ್ತಾರೆ, ಖಾಯಿ ಖುರಾಕ ಅವ್ರ ಪಯನ್ ಪೋಷಾಕ ಏ ಕಾಲ್ ಕಾ ಬಕರಾ ಪಲ್ತಾ ಹೈ. ಯಮನ ಮೇಕೆ ಕುರಿಗಳು ಬೆಳೆಯುತ್ತಿವೆ. ಇದಾಗಿದೆ ಕಟು ಸತ್ಯ, 100% ಸತ್ಯ, ಯೂನಿವರ್ಸಲ್ ಟ್ರುತ್. ಇದರ ಸಮಾಧಾನ ಏನಾಗಿದೆ? ಸಮಾಧಾನವನ್ನು ತಿಳಿಸಿದ್ದಾರೆ ಪರಮಾತ್ಮನು. ಕೆ ಸಮರ್ಥ ಕಾ ಶರಣಾಗ ಹೋರಿ ಹೋ ಕಛೋ ನ ಹೋ ಕಾಜರ ಬರುಗು ಹೋರಿ ಹೋ. ಹೋರಿ ಅಂದ್ರೆ ಖುಷಿ. ಈ ಸಮರ್ಥನ ಶರಣು ಪಡೆಯಿರಿ. ಏನನ್ನು ಗೀತೆಯ ಅಧ್ಯಾಯ 18ರ ಶ್ಲೋಕ 62 ಹೇಳುತ್ತದೆ. ಅಂದ್ರೆ ಸರ್ವಭಾವದಿಂದ ಆ ಪರಮೇಶ್ವರನ ಶರಣಕ್ಕೆ ಹೋಗು. ಹೊಯ್. ಹಾಗೂ ಆ ಪರಮಾತ್ಮನ ಶರಣು ನಮಗೆ ಪ್ರಾಪ್ತವಾಗಿ ಬಿಟ್ಟಿದೆ, ನಿಮಗೆ ಪ್ರಾಪ್ತವಾಗಿ ಬಿಟ್ಟಿದೆ. ಆದ್ದರಿಂದ ಇಡೀ ಪರಿವಾರವು ಇವರ ಛತ್ರಛಾಯೆಯಲ್ಲಿ ಇರಬೇಕು, ಇವರ ರೇಂಜ್ನಲ್ಲಿ ಇರಬೇಕು, ಶರಣದಲ್ಲಿರಬೇಕು. ನಂತರ ಕಾಲನು ಏನನ್ನು ಮಾಡಲು ಸಾಧ್ಯವಿಲ್ಲ. ಇದು ಸಮಾಧಾನವಾಗಿದೆ. ತನ್ನ ಮಕ್ಕಳಿಗೆ ನೆನಪಿಸುತ್ತಾರಲ್ವಾ? ಹೇಗೆಂದ್ರೆ, ತಾಯಿ ಮೊದಲು ಹೆದರಿಸುತ್ತಿದ್ದಳು ಮಕ್ಕಳನ್ನು. ಮಲಗು, ಇಲ್ಲದಿದ್ದರೆ ಭೂತ ಬರುತ್ತದೆ. ಯಾವ ಮಗು ಬಹಳ ತುಂಟಾಟ ಮಾಡುತ್ತಿತ್ತು. ಆದ್ದರಿಂದ ಈಗ ನಾವು ಇವರಿಗೆ ಹೀಗೆ ಹೆದರಿಸಬೇಕಾಗುತ್ತದೆ. ಮಕ್ಕಳೇ, ಒಂದೊಮ್ಮೆ ನಾಮಭಂಗ ಮಾಡಿದರೆ ಭಗವಂತನಿಂದ ದೂರಾಗಿ ಬಿಟ್ಟಿರಿ. ಈ ಕಾಲನು ತಿಂದು ಬಿಡುವನು ನಿಮ್ಮನ್ನು. ಈ ಕಾಲನು ತಿನ್ನುತ್ತಾನೆಂಬ ಈ ಕಥೆ ಹೇಳಲಾಗುತ್ತದೆ. ಮಕ್ಕಳು ಸಹ ಕೇಳುತ್ತಾರೆ, ತಿಳಿದುಕೊಳ್ಳುತ್ತಾರೆ. ಆಗ ಮಕ್ಕಳಿಗೆ ಆ ಭೂತನಿಂದ ಭಯವಾದಂತೆ ಆಗತೊಡಗುತ್ತದೆ. ನಂತರ ಏನಾಗುತ್ತದೆ ಹೇಳುತ್ತಾರೆ, ಜೀವೇ ಇತನೆ ಜೋಖಿಮ್ ನಹಿ ಮರೆ ಜಬ್ ನಿಶಂಕ್ ಮರೆ. ಬದುಕಿದ್ದಾಗ ಯಾವುದೇ ಜೋಖಿಮ್ ಇಲ್ಲ, ಯಾವುದೇ ತೊಂದರೆ ಇಲ್ಲ ನಿಮಗೆ. ಅವರು ಮರೆ ಜಬ್ ನಿಶಂಕ್ ಮರೆ. ಹೇಗೆಂದ್ರೆ, ನಾನು ನಿಮಗೆ ತಿಳಿಸಿದೆ, ನನ್ನ ತಾಯಿಯವರು ಇದೇ ರೀತಿ. ಹೇಗೆಂದ್ರೆ, ಮನೆಗೆ ಹೋಗುವ ಹಂಬಲವಾದಂತೆ ಹೇಳಿದಳು, ಮಗಳೇ ನಾನು ಹೋಗುತ್ತೇನೆ ಈಗ. ಗುರುಗಳು ಬರುತ್ತಾರೆ, ನನ್ನನ್ನು ಸತ್ಯಲೋಕಕ್ಕೆ ಬಿಟ್ಟು ಬರುತ್ತಾರೆ. ಅವರ ಸೇವೆಯಲ್ಲಿದ್ದರು ಸಿಸ್ಟರ್ ಮತ್ತು ಬೇರೆಯವರು ಕೂಡ. ಅವಳು ಅಳತೊಡಗಿದಳು, ನಮ್ಮ ಸೇವೆ ಹೋಯಿತು ಎಂದು. ನಿಮ್ಮ ಸೇವೆ ಮಾಡುತ್ತಿದ್ದೆ, ನಿಮಗೆ ಬೇರೆ ಸೇವೆ ಸಿಗುತ್ತದೆ, ನನ್ನನ್ನು ಹೋಗಲು ಬಿಡಿ, ಹಾಗೇನು ಮಾಡಬೇಡ. ಹಾಗೂ ಇಷ್ಟು ಹೇಳಿ ಶರೀರ ಬಿಟ್ಟು ಹೋದಳು. ಅದಕ್ಕೆ ಹೇಳುತ್ತಾರೆ, ಜೀವೇ ಇತನೆ ಜೋಖಿಮ್ ನಹಿ ಮರೆ ಜಬ್ ನಿಶಂಕ್ ಮರೆ. ಇದು ಸಾಯುವುದಲ್ಲ, ಸಾವಂತೂ ಅದಾಗಿದೆ. ಯಮನ ದೂತರು ಕುತ್ತಿಗೆ ಹಿಸುಕುತ್ತಾರೆ ಒಳಗಿನಿಂದ. ಉಸಿರು ಆಡುವುದಿಲ್ಲ, ನಿಂತು ನಿಂತು ಉಸಿರಾಡುತ್ತದೆ, ಕಣ್ಣುಗಳಿಂದ ನೀರು ಬೀಳುತ್ತದೆ, ಕೆಟ್ಟ ಪರಿಸ್ಥಿತಿ ಆಗಿಬಿಡುತ್ತದೆ. ಆದ್ದರಿಂದ ಮಕ್ಕಳೇ, ಜ್ಞಾನವು ತಿಳಿಸಿಬಿಟ್ಟೆ, ಜೊತೆಯಲ್ಲಿ ಸಮಾಧಾನವೂ ಇದೆ. ಧರ್ಮರಾಜ್ ಪೂಕ್ಷ ನೈ ವಿಮುಖಿ ನೈ ತರಾಶ್. ಧರ್ಮರಾಜ ಯಾರು ಎಲ್ಲರ ಲೆಕ್ಕ ಮಾಡುತ್ತಾನೆ, ಧರ್ಮರಾಯ. ಅವನು ಕಬೀರ ಪರಮಾತ್ಮನ ಮಕ್ಕಳನ್ನು, ಅವನ ಭಕ್ತರನ್ನು, ಹಂಸರನ್ನು, ಅವರನ್ನು ಕೇಳುವುದಿಲ್ಲ ಕೂಡ. ಹೋಗಲು ಬಿಡು, ನಮ್ಮ ಲೆಕ್ಕದಲ್ಲಿ ಇಲ್ಲವೆನ್ನುತ್ತಾನೆ.
ಧರ್ಮರಾಯ पूछा नियम का मेरा ದಂಡ. ಆದ್ದರಿಂದ ಮಕ್ಕಳೇ, ಈ ಕಾಲನ ಮಾಯಾಜಾಲವನ್ನು ತಿಳಿಸುತ್ತೇನೆ. ಇದು ಹೇಗೆ ಸಿಲುಕಿಸಿದೆ ಪ್ರಾಣಿಗಳನ್ನು. ಸಂತೋ माया तजी न जाई, सदा जीव के संग रहते है, जैसे वृक्ष बेल लपटाई साधो, माया तजी न जाई, सदा जीव के संग रहते है, जैसे वृक्ष बेल लपटाई साधो, माया तजी न जाई. काम तजे तो क्रोध न छूटे, क्रोध तजे तो लोभा, काम तजे तो क्रोध न छूटे, क्रोध तजे तो लोभा, लोभ तजे तो आशा बढ़े, मान बढ़ाई शोभा सबको, माया तजी बिना जाई. लोभ तजे पूरे आशा बढ़े, मान बढ़ाई शोभा संतो, ಮಾಯಾ ತಜಿ ನ ಜಾಯ. ಕಾಮ್ ಅಂದ್ರೆ ಕಾಮವಾಸನೆ ತ್ಯಜಿಸಿದ್ರೆ ಕ್ರೋಧ ತ್ಯಜಿಸಲಾಗದು, ಮತ್ತು ಕ್ರೋಧ ತ್ಯಜಿಸಿದ್ರೆ ಲೋಭ ತ್ಯಜಿಸಲಾಗದು. ಲೋಭ ತಜೆ ತೋ ಆಸಾ ಬಡೆ ಮಾನ್ ಬಡಾಯಿ ಶೋಭಾ. ಕಬೀರ್ ಸಾಹೇಬರು ಹೇಳುತ್ತಾರೆ, ಮಾಯಾ ತಜನಿ ಸಹಜ ಸಹಜ ಪರಿವಾರ ಕಾವೋ और मान बढ़ाई शीर्षा के तुरंत भक्त नादो. लोभ तजय हुर आशा अबंडे, मान बढ़ाई शोभा संतो, माया तजी है ना जाई. घर त्याग गए फिर मंडी बनावे, उदय अस्त दे फेरी, कुटुंब छोड़ से शाखा मुंडे, ममता बने गनेरी साधो, माया तजी ना जाए. सदा जीव के संग रहते है, जैसे वृक्ष में ललपटाई संतो, ಮಾಯಾ ತಜಿ ನಾ ಜಾಯ್. ಏನೋ ತಿಳಿಸುತ್ತಾರೆ, ಮರೆ ತ್ಯಜಿಸಿದರು ಈ ಪಾಖಂಡಿಗಳು. 3-4 ಮಾತುಗಳನ್ನು ಕಲಿತುಕೊಂಡು ಸಾಧುಗಳಾಗಿ ಬಿಟ್ಟರು. ಮರೆ ತ್ಯಜಿಸಿದರು, ನಂತರ ಆಶ್ರಮ ಮಾಡಬೇಕಾಗುತ್ತದೆ ಮತ್ತು ಈ ಕಡೆ ಆ ಕಡೆ ಅಲೆಯಬೇಕಾಗುತ್ತದೆ. ಶಿಷ್ಯರನ್ನು ಹುಡುಕುವ ಸಲುವಾಗಿ ಅವರನ್ನು ಸಿಲುಕಿಸಲು ಈ ಮಾಯಾಜಾಲದಲ್ಲಿ. ಈಗ ಪರಿವಾರ ಬಿಟ್ಟು ಬಿಟ್ಟ ಹಾಗೂ ಶಿಷ್ಯರನ್ನು ಮಾಡಿಕೊಂಡ. ಅವರಲ್ಲಿ ಪ್ರೇಮವಾಯಿತು, ಮೋಹವಾಯಿತು, ಹಾಗೂ ಭಕ್ತಿಯಂತೂ ಗುರುವಿನ ಬಳಿ ಇಲ್ಲ, ಶಿಷ್ಯನ ಬಳಿಯೂ ಇಲ್ಲ. ಒಂದೊಮ್ಮೆ ಸತ್ಯ ಭಕ್ತಿ ಇದ್ದರೆ ಗುರುವಿನ ಬಳಿ ಇರಿ, ಮಕ್ಕಳೊಂದಿಗೆ ಇರಿ. ಗುರುವಿನದಂತೂ ತಮ್ಮ ಮಕ್ಕಳಲ್ಲಿ ಇದ್ದೇ ಇರುತ್ತದೆ. ಎಲ್ಲರೂ ಒಟ್ಟಿಗೆ ಸತ್ಯಲೋಕಕ್ಕೆ ಹೋಗಿಬಿಡುವರು. ಹಾಗಾದರೆ ಈ ಮೋಹವು ಒಳ್ಳೆಯದು. ಮತ್ತು ಅಲ್ಲಿ ಇಬ್ಬರು ನಕಲಿ ಗುರುವು ಕೂಡ ಮತ್ತು ಶಿಷ್ಯ ಕೂಡ. ಪರಸ್ಪರರಲ್ಲಿ ಪ್ರೇಮ ಆಗಿಬಿಡುತ್ತದೆ, ಏಕೆಂದರೆ ಆತ್ಮವು ಗುರುವನ್ನು ಭಗವಂತನ ರೂಪವೆಂದು ನಂಬುತ್ತದೆ. ನಂತರ ಇಬ್ಬರೂ ಕತ್ತೆಯಾಗುತ್ತಾರೆ ಒಟ್ಟಿಗೆ. ಈಗ ಈ ನಕಲಿ ಸಂತರ ಬಗ್ಗೆ ತಿಳಿಸುತ್ತೇನೆ. देखण को पैसा नहीं छोड़े, गुप्त मिले नहीं छोड़े, गुरु भंडारा है तू ना मिले, मांग मांग धन जोड़े साधो, ಮಾಯಾ ತಜೀಗಿ ನಾ ಜಾಯಿ. ತೋರಿಕೆಗಂತೂ ತ್ಯಾಗಿ ಮತ್ತು ಗುಪ್ತವಾಗಿ ಸಿಕ್ಕರೆ ಬಿಡುವುದೇ ಇಲ್ಲ. ಗುರುಗಳ ಧರ್ಮದಾಸೋಹ ಮಾಡುತ್ತೇವೆ, ದುಡ್ಡು ಕೊಡಿ, ಹಣ ಕೊಡಿ. ಗುರು ಭಂಡಾರ ಹೇತು ನಾಮಲೆ, ಮಾಂಗೆ ಮಾಂಗೆ ಧನ ಜೋಡೆ ಸಾಧೋ, ಮಾಯಾ ತಜೀಗಿ ನಾ ಜಾಯಿ. कर्म संयोग मिले नहीं जब तक, तब तक कहाँ बैरागी, मिले न कर संतोष रहे मन, क्या तृष्णा पीछे लागी संतो,
शस समीप पुजावन हेतु सोयोजन चला जावे, हमें छोड़ मदपोर को मनियो, यो उपदेश दंडावे संतो, ಮಾಯಾ ತಜೀನ ಜಾಯ್. ಆಮೇಲೆ ಆ ಪಾಖಂಡಿ ತನ್ನ ಆಶ್ರಮವನ್ನು ಬಿಟ್ಟು ಹೋಗುತ್ತಾನೆ, ಅಲೆದಾಡನು. ಶಿಷ್ಯರಿಂದ ತನ್ನ ಪೂಜೆ ಮಾಡಿಸುವ ಸಲುವಾಗಿ ಸಮ್ಮಾನ ಮಾಡಿಸಿಕೊಳ್ಳಲು ದುಡ್ಡು ನೀಡುತ್ತಾನೆ. ಅದನ್ನು ಪಡೆಯಲು 100 ಯೋಜನ ದೂರ ಹೋಗುತ್ತಾನೆ ಮತ್ತು ಅಲ್ಲಿ ಹೋಗಿ ಏನು ಉಪದೇಶ ನೀಡುತ್ತಾನೆ ಅಂದ್ರೆ, ನನ್ನನ್ನು ಬಿಟ್ಟು ಬೇರೆಯವರನ್ನು ನಂಬಬೇಡಿ, ಈ ಸತ್ಸಂಗವನ್ನು ಮಾಡಿ ಬರುತ್ತಾನೆ. ಅಲ್ಲಿ ಶಸ ಸಮೀಪ ಪೂಜಾವನ್ ಹೇತು सोयोजन चला जावे, हमें छोड़ मत पोड़ को मानियो, यह उपदेश दर्डावे संतो, ಮಾಯಾ ತಜೀಗಿ ನಾಲಂ. ಈಗೇನು ಹೇಳುತ್ತಾರೆ? ಸೋಯಿದ್ದಂಗಿ ಜೋ ಕರೆ ನ ಇಚ್ಛಾ ಮೆಲೆ ದ್ವೇಷ ನ ಮಾನ್ಲೆ. ಅವನು ತ್ಯಾಗಿಯಾಗಿರುವನು, ಯಾರು ಏನನ್ನು ಬಯಸುವುದಿಲ್ಲ, ಮತ್ತು ದಾನ ಬಂದರೆ ಅದರಲ್ಲಿ ದ್ವೇಷ ಪಡಬಾರದು, ತೆಗೆದುಕೊಳ್ಳಬೇಕು ಮತ್ತು ಸರಿಯಾದ ಜಾಗದಲ್ಲಿ ತೊಡಗಿಸಬೇಕು. ಸೋಯಿದ್ದಾಗಿ ಜೋ ಕರೆ ನ ಇಚ್ಛಾ ಮೆಲೆ ದ್ವೇಷ ನೈ ಮಾನ್ಲೆ, ಕಹೆ ಕಬೀರ್ ಸುನೋ ವೈ ಸಾಧು, ಮಾಯಾ ಝೂಠಿ ಜಾನೆ. ಮಕ್ಕಳೇ, ಮಾಯೆಯ ಅರ್ಥವನ್ನು ನಾನು ನಿಮಗೆ ತಿಳಿಸಿಬಿಟ್ಟೆ. ಮಾಯೆಯ ಮೂಲ ಅರ್ಥವಾಗಿದೆ ಕಾಲನ ಜಾಲ, ಮಾಯಾಜಾಲ, ಮೋಸ. ಅದು ಯಾವುದೇ ರೂಪದಲ್ಲಿರಲಿ, ಸಂತಾನ ರೂಪದಲ್ಲಿರಲಿ, ಸಂಪತ್ತಿನ ರೂಪದಲ್ಲಿರಲಿ, ಎಲ್ಲಿ ಯಾವುದೋ ಕಾರು ಬಂಗಲೆ ರೂಪದಲ್ಲಿರಲಿ, ಪತಿ ಪತ್ನಿ ರೂಪದಲ್ಲಿರಲಿ, ಅಂದ್ರೆ ಪರಸ್ಪರರನ್ನು ಹೀಗೆ ಕಟ್ಟಿ ಹಾಕಿದೆ, ಇದರಲ್ಲಿ ಸಿಲುಕಿಸಿದೆ. ಈಗ ಅಮರ ಗ್ರಂಥದ ಅಮರವಾಣಿಯಲ್ಲಿ ಮಾಯೆಯ ಅಂಗದ ಕೆಲವು ವಾಣಿಗಳನ್ನು ಹೇಳುತ್ತೇನೆ. ಈಗ ನಿಮಗೆ ಸುಲಭವಾಗಿ ತಿಳಿಯುತ್ತಾ ಹೋಗುತ್ತದೆ. ಈಗ ಆದಿಮಾಯ ದುರ್ಗೆ ಶೇರವಾಲಿಯನ್ನು ಸಹ ಮಾಯೆ ಎಂದು ಹೇಳಿದ್ದಾರೆ. ಹಾಗೂ ಇವಳು ಈ ಕಾಲನ ವ್ಯವಸ್ಥೆಯನ್ನು ಚಾಲನೆಯಲ್ಲಿ ಇಡಲು ಈ ಮಾಯೆಯ ಜಾಲವನ್ನು ಹೊರಡಿಸಿದ್ದಾರೆ. ಮಕ್ಕಳೇ, ಇವಳು ಭಗವಂತನ ಮಗಳು, ಸತ್ಯ ಪುರುಷನ ಮಗಳು, ಮತ್ತು ಇವಳಿಗೆ ಗೊತ್ತಿದೆ. ಆದರೆ ಇವಳು ದ್ವೇಷ ಮಾಡುತ್ತಿದ್ದಾರೆ, ನಮ್ಮನ್ನು ಏಕೆ ಹೊರಹಾಕಿದ್ದೀರೆಂದು. ಹಾಗೂ ತನ್ನ ತಂದೆಯ ವಿರೋಧಿಯಾಗಿ ಬಿಟ್ಟರು. ಈಗ ಇವಳು ಹೇಳುತ್ತಾಳೆ, ಒಂದು ಜೀವಿಯನ್ನು ಸಹ ಹೋಗಲು ಬಿಡುವುದಿಲ್ಲ, ಮರಳಿ ಅವರನ್ನು ಸಿಲುಕಿಸಿ ಇಡುವೆ. ನಿಮಗೆ ನೆನಪಿರಬೇಕು, ಪರಮಾತ್ಮ ಮಗರದಿಂದ ಸಶರೀರ ಹೋಗುತ್ತಿದ್ದರು. ಈ ಶ್ರೀಮತಿ ಅಲ್ಲಿಯೂ ಕೂಡ ಬಂದು ನಿಂತುಕೊಂಡಳು, ಸುಂದರ ಸ್ತ್ರೀಯಾಗಿ. ಇವರಿಗೆ ಗೊತ್ತಾಗಿ ಬಿಡುತ್ತದೆ ಇವನು ಭಕ್ತಿ ಮಾಡಿ ಮೇಲೆ ಹೋಗುತ್ತಾನೆಂದು. ಈ ಒಂದು ಬ್ರಹ್ಮಾಂಡದ ಸಂರಚನೆಯ ಇವರಿಗೂ ಸಹ ಜ್ಞಾನವಿಲ್ಲ. ಇದರಲ್ಲಿ ಗುಪ್ತ ಸ್ಥಾನವಿದೆ, ಅಲ್ಲಿ ಮಿನಿ ಸತ್ಯಲೋಕವಿದೆ. ಅಲ್ಲಿ ಅದರ ಬೌಂಡ್ರಿಯ ಮೇಲೆ ಎಷ್ಟು ಶಕ್ತಿ ಇದೆ ಅಂದ್ರೆ ಲಕ್ಷ್ಮಣ ರೇಖೆಯಲ್ಲಿದ್ದಷ್ಟು. ಇದು ಸಾಮಾನ್ಯ ಮಾತನ್ನು ತಿಳಿಸುತ್ತಿದ್ದೇನೆ. ಹಾಗಂತೂ ಇವರು ಆ ಕಡೆ ಹೋಗಲು ಸಾಧ್ಯವೇ ಇಲ್ಲ. ಅಲ್ಲಿ ಕೇವಲ ಸದ್ಗುರು ಹಂಸ ಮತ್ತು ಪರಮಾತ್ಮನೇ ಹೋಗಬಹುದು. ಹಾಗಾಗಿ ಇವರಿಗೆ ಇದು ಗೊತ್ತಿದೆ, ಕೆಲವು ಆತ್ಮಗಳು ಚೆನ್ನಾಗಿ ಭಕ್ತಿಯನ್ನು ಮಾಡಿ ಆ ಕಡೆ ಹೋಗಿ ಬರುತ್ತವೆ ಎಂದು. ಅದು ಇದೇ ಬ್ರಹ್ಮಾಂಡದಲ್ಲಿ ಇದೆ ಎಂದು ಇವರಿಗೂ ಕೂಡ ಜ್ಞಾನವಿದೆ. ಇದಕ್ಕಾಗಿ ಭಗವಂತನ ಮುಂದೆ ಬಂದು ನಿಂತುಕೊಂಡಳು, ನಾನು ನಿಮ್ಮ ಜೊತೆ ಮದುವೆ ಆಗುವೆ ಎಂದು. ನಿಮ್ಮಂತಹ ಮನುಷ್ಯನನ್ನು ನೋಡಿಲ್ಲ ನಾನು. ನಿಮಗೆ ನಂತರ ಹೇಳುತ್ತೇನೆ ಆ ವಾರ್ತಾಲಾಪ ಇವರದ್ದು. ಹಾಗೂ ಅಂತ್ಯದಲ್ಲಿ ಯಾವಾಗ ಭಗವಂತನಿಂದ ಸೋತಳೋ ಆಗ ಮುಖ ತಿರುಗಿಸಿಕೊಂಡು ಹೋಗಿಬಿಟ್ಟಳು. ಈಗೇನು ತಿಳಿಸುತ್ತಾರೆ? ऐसी माया मोहिनी बरमसरी खा खेल सतगुर सरल ऊबरे ಜಾಕಿ ಬಂಕಿ ಹೇಲ್. ಈ ಮಾಯೆಯಿಂದ ಯಾರು ಉಳಿದುಕೊಂಡಿದ್ದಾರೆ ಅಂದ್ರೆ ಸದ್ಗುರು ಕಬೀರ್ ಸಾಹೇಬರ ಶರಣದಲ್ಲಿರುವವರು. ऐसी माया मोहिनी मोहा सकल जिहान, किस माया की जाड़ में
आए चतुर सुदान। ग्रीब ऐसी माया मोहिनी, छोड़े हाडन बूद। चार गोद हिंदू रखे, मुसलमान को दूध. ಹೇಳುತ್ತಾರೆ, ಕಬೀರ್ ಸಾಹೇಬರು ತಿಳಿಸುತ್ತಾರೆ, ಇವಳು ಯಾರನ್ನು ಬಿಡುವುದಿಲ್ಲ, ಎಲ್ಲರನ್ನೂ ಸಿಲುಕಿಸಿ ಇಡುತ್ತಾಳೆ. ಹೇಗೆಂದ್ರೆ ಸುನಿಯೋಜಿತ ಶುದ್ಧ ಪರಂಪರೆ ಮಾಡಿಬಿಟ್ಟಿದ್ದಾರೆ ಹಿಂದೂಗಳು. ಏನೆಂದ್ರೆ 4 ಗೋತ್ರ ಬಿಟ್ಟು ಮಗಳ ವಿವಾಹ ಮಾಡುತ್ತಾರೆ ಮತ್ತು ಮುಸಲ್ಮಾನ ಧರ್ಮದಲ್ಲಿ ಕೇವಲ ತಮ್ಮ ಖಾಸ ಅಕ್ಕ ತಂಗಿಯನ್ನು ಬಿಡುತ್ತಾರೆ. ಚಿಕ್ಕಪ್ಪ ದೊಡ್ಡಪ್ಪರ ಹುಡುಗಿಯರೊಂದಿಗೆ ಮದುವೆ ಮಾಡುತ್ತಾರೆ. ಹೇಳುವ ಭಾವಾರ್ಥ ಏನಂದ್ರೆ, ನೀವು ಏನಾದರೂ ಮಾಡಿಕೊಳ್ಳಿ, ಈ ಮೇಕೆ ಕುರಿಗಳನ್ನು ಹುಟ್ಟಿಸಬೇಕಾಗುತ್ತದೆ. ಈ ಮಕ್ಕಳನ್ನು ಕುರಿಗಳಂತೆ ಈ ವ್ಯವಸ್ಥೆಯನ್ನು ಯಾವ ರೀತಿಯಿಂದಲಾದರೂ ಮಾಡಿ ಕಾಲನ ಆಹಾರ ತಯಾರು ಮಾಡಿಸಿಯೇ ಬಿಡುವಳು. ಗರೀಬ್ ऐसी माया मोहिनी, पूरा होरी बूरी, सद्गुण हेला देद है या ಸೇರಿಯೋ ದೂರಿವೆ. ಈಗ ಇದರಿಂದ ದೂರ ಹೇಗಿರುವೆವು? ಸದ್ಗುರುಗಳ ಶರಣದಲ್ಲಿ ಬಂದೆವು, ಇದರಿಂದ ದೂರಾಗಿ ಬಿಟ್ಟೆವು. ಯಾವ ಮಾತಿಲ್ಲ, ಇದರ ಯಾವ ಸಂಪರ್ಕ ಉಳಿಯಲಿಲ್ಲ. ಈಗ ಮಕ್ಕಳು ಸಹ ಹುಟ್ಟುವರು, ಎಲ್ಲ ಕೆಲಸಗಳು ಆಗುವವು. ಆದರೆ ಅವರು ಸದ್ಗುರು ಶರಣದಲ್ಲಿ ಇರುವರು. ಹೇಳುತ್ತಾರೆ, ಧರ್ಮರಾಜ್ ಪೂಛೆ ನಹಿ, ಯಮಕ ಮಿಟೆ ಹೈ ದಂಡ್. ಆದೇವೆಲ್ಲ ದೂರ. ಮಿರ್ಬ್ ऐसी माया मोहिनी, मंडन सम संसार, धर्मा विष्णु शिव शंकर लव, सब माया के लार. ಈ ಬ್ರಹ್ಮ ವಿಷ್ಣು ಮಹೇಶರು ಸಹ ಈ ಮಾಯೆಯ ಜಾಲದಲ್ಲಿ ಸಿಲುಕಿರುವರು. ಈಗ ಮಕ್ಕಳೇ, ಹೇಗೆಂದ್ರೆ ಮಾಯೆ ದುರ್ಗೆ ಆಗಿದ್ದಾಳೆ, ದೇವಿ ಅಷ್ಟಂಗಿ. ಇವಳಿಗೆ ಸಂಪೂರ್ಣ ಕಮಾಂಡ್ ಕಾಲನ್ನು ನೀಡಿದ್ದಾನೆ, ನನ್ನ ತಿನ್ನುವ ವ್ಯವಸ್ಥೆಯನ್ನು ಮಾಡು. ಹಾಗೂ ಇವಳು ಮುಂದೆ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಒಪ್ಪಿಸಿಬಿಟ್ಟರು. ಗಿರಿಬ್ ऐसी ಮಾಯಾ ಮೋಹಿನಿ, ಮಂಡಲ ಸಬ್ ಸಂಸಾರ, ಧರ್ಮ ವಿಷ್ಣು ಶಿವ ಶಂಕರ ಲಗೆ, ಸಬ್ ಮಾಯಾ के लारे. गिरिब माया धर्म विष्णु है, माया शंकर शेष, 5 तत्वगुण 3 लग, ಮಾಯಾ ಹಿ ಪರಮೇಶ. ಅಂದ್ರೆ ತಮ್ಮ ತಾಯಿಯ ಆದೇಶಾನುಸಾರ ಈಗ ಇವಳು ಕೂಡ ಜೀವಿಗಳನ್ನು ಸಿಲುಕಿಸಿ ಇರುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಇದು ಕೂಡ ಮಾಯೆ ಆಗಿದೆ, ಇದು ಸಹ ಮೋಸವಾಗಿದೆ, ಇದು ಕೂಡ ಜಾಲವಾಗಿದೆ. ಗಿರಿಬ್ ಮಾಯಾ ಧರ್ಮ ವಿಷ್ಣು ಹೇ, ಮಾಯಾ ಶಂಕರ ಶೇಷ, 5 तत्वगुण 3 लगे, माया ही परवेश. गिरिब ये माया के फूल है, जेते दर शरीर, इस बेली लाग्या नहीं, ಅದಲ್ಲಿ ಹಸಲ್ ಕಬೀರಿ. ಇವರೆಲ್ಲ ಮಾಯೆಯ ಹೂವುಗಳಾಗಿದ್ದಾರೆ, ಯಾರು ಜನ್ಮ ಪಡೆಯುತ್ತಾರೆ. ಇಸ್ ಬೇಲಿ ಲಾಗ್ಯಾ ನಹಿ ಅಂದ್ರೆ ಪರಮಾತ್ಮ ಕಬೀರರ ಜನ್ಮ ಆಗಿಲ್ಲ. ಗಿರಿಬ್ ಜೇತೆ ಹಾವತ್ ಜಾತ ಅಂದ್ರೆ ಜನಿಸುತ್ತಾರೆ, ಸಾಯುತ್ತಾರೆ. ಸಬ್ ಮಾಯಾ ಕೆ ಮಾಹಿ, ಮೃತ್ ಏಕ ಕಬೀರೆ ಹೇ, ಜಾಕಿ ಸರ್ವರ್ ನಾಯು. ಕೇವಲ ಒಬ್ಬ ಕಬೀರ ಸಾಹೇಬರಾಗಿದ್ದಾರೆ, ಇದರಿಂದ ಉಳಿದುಕೊಂಡವರು, ಇವರ ಸಮಾನಾಂತರ ಯಾರು ಮಾಡಲಾರರು. ಗಿರಿಬ್ ಮಾಯಾ ಹಿ ಕೆ ಫೂಲ್ ಲಾಗ್ ಲಾಗ್ ಪುಮಲಾಹಿ, ಧರ್ಮ ವಿಷ್ಣು ಮಹೇಶ ಲಗೆ, ಜೂಲಿ ಹಾವೆ ಜಾರು. ಮಕ್ಕಳೇ, 300 ವರ್ಷಗಳ ಮೊದಲು ಸಂತ ಗರೀಬ್ ದಾಸರು ಈ ಸೂಕ್ಷ್ಮ ವೇದ ತಿಳಿಸಿದ್ದರು. ಪರಮಾತ್ಮನಿಂದ ಪ್ರಾಪ್ತ ಎಜಿಟಿ ತಿಳಿಸಿದ್ದರು. ಗಿರಿಬ್ ಯೇ ಮಾಯಾ ಕೆ ಫೂಲ್ ಹೇ, ಲಾಗ್ ಲಾಗ್ ಪುಮಲಾಹಿ ಅಂದ್ರೆ ಇಲ್ಲಿ ಎಷ್ಟೆಲ್ಲ ಜೀವಿಗಳಿವೆ ಇವು. ಬ್ರಹ್ಮ ವಿಷ್ಣು ಮಹೇಶ್ ಲಗ್ ಜುಮ್ನಿ ಆವಾಜಾಹಿಲ್. ಬ್ರಹ್ಮ ವಿಷ್ಣು ಶಂಕರ ತನಕ ಇವರು ಹುಟ್ಟುತ್ತಾರೆ, ಸಾಯುತ್ತಾರೆ. 84 ಲಕ್ಷ ಯೋನಿಗಳಲ್ಲಿ ಕಷ್ಟವನ್ನು ಅನುಭವಿಸುತ್ತಾರೆ. 300 ವರ್ಷಗಳ ಮೊದಲು ಹೇಳಿದ್ದರು ಇದನ್ನು. ಇಂದು ದಾಸನು ನಿಮಗೆ ಅವೇ ಪುರಾಣಗಳಿಂದ ಸಾಬೀತು ಮಾಡಿಬಿಟ್ಟ. ಯಾವನ್ನು ನೀವು ಸತ್ಯವೆಂದು ನಂಬುತ್ತಿದ್ದೀರಿ? ಇವರನ್ನು ಅಜರಾಮರ ಎಂದು ಹೇಳಲಾಗುತ್ತಿತ್ತು, ಸರ್ವಶಕ್ತಿವಂತರೆಂದು ತಿಳಿಸಲಾಗುತ್ತಿತ್ತು. ಇದೊಂದು ಮೋಸವಾಗಿತ್ತು.
ಇಂದು ನಿಮಗೆ ಸ್ಪಷ್ಟವಾಗಿ ಬಿಟ್ಟಿದೆ. ಈಗ ಮಕ್ಕಳೇ, ಇಷ್ಟೊಂದು ಪ್ರಮಾಣವನ್ನು ನೀಡಿ ನಿಮ್ಮನ್ನು ತಯಾರು ಮಾಡಿಕೊಂಡೆ. ಈಗ ದಾಸನು ಏನೆಲ್ಲ ಹೇಳುತ್ತಿದ್ದಾನಲ್ಲ, ನಿಮಗೆಲ್ಲವೂ ಸ್ವೀಕಾರವಾಗಿದೆ. ಗಿರಿಮಾಯ ಹೇಕೆ ಭೂಲ್ ಹೈ ಲಾಗರಿ ಲಾಗ ಕುಮಲಾಹಿ ಧರ್ಮ ವಿಷ್ಣು ಮಹೇಶ ಲಗೆ ಜೂಮ್ನಿ भावे जायु गिरिम अवगत से ओम भया ओम से भया नाभ नाभि से कमला भया धर्मा का बैराग ಅವಿಗತ್ ಸೆ ಸತ್ಯ ಪುರುಷನಿಂದ ಓಂಕಾರನ ನಿರಂಜನನ ಉತ್ಪತ್ತಿಯಾಯಿತು. ಹಾಗೂ ಓಂಕಾರ ನಿರಂಜನನಿಂದ ಬ್ರಹ್ಮನ ಉತ್ಪತ್ತಿಯಾಯಿತು, ವಿಷ್ಣು ಮತ್ತು ಶಿವರದ್ದಾಯಿತು. गिरिव ब्रह्म से उपजा जेता है कलमायु तिहु देवा शाखा बहे ಅಕ್ಷಯ ವೃಕ್ಷಕ್ಕೆ ಛಾಯು. ಏನೆಲ್ಲವನ್ನು ನೀವು ನೋಡುತ್ತಿದ್ದೀರಿ, ಇದೆಲ್ಲವೂ ಕಾಲನಿಂದ ಉತ್ಪನ್ನವಾಗಿದೆ, ದೇವಿಯಿಂದ ಮತ್ತು ಕಾಲನಿಂದ. ಹಾಗೂ ಈ ಸಂಸಾರ ರೂಪಿ ವೃಕ್ಷದ 3 ದೇವರುಗಳು ಶಾಖೆಗಳಾಗಿದ್ದಾರೆ. ಗಿರಿವ ಚಿತ್ರಗುಪ್ತ ಮಾಯಾ ಬಯನೆ ಮಾಯಾ ಹೇ ಧರ್ಮರಾಯ್. ಜಾಲ, ಇದೂ ಸಹ ನಮಗೊಂದು ಬಲೆಯಾಗಿದೆ, ನಮ್ಮ ಜೊತೆ ಮೋಸವಾಗಿದೆ. ಇವರೆಲ್ಲ ತಮ್ಮ ವ್ಯವಸ್ಥೆ ಕಾಲನ ನೌಕರರಾಗಿದ್ದಾರೆ. ಹಾಗೂ ಇದು ಕೂಡ ನಮಗಾಗಿ ಒಂದು ಜಾಲವಾಗಿದೆ. ಇವರು ನಮ್ಮನ್ನು ಸಿಲುಕಿಸಿ ಇಟ್ಟಿದ್ದಾರೆ. ಗಿರಿವಿಚಿತ್ರ ಗುಪ್ತ ಮಾಯಾ ಬನೆ ಮಾಯಾ ಹೇ ಧರ್ಮರಾಯ್ जो ज्योतिन्द्रंजन से उपजा सब माया के मायु. गिरिवट माया मन की मोहनी दगो विद लूटे सतगुर सुरने उम्र धारण छूटे. गिरि बाहर खारी कहत है अंदर से मीठी साई के दरबार में या पकड़ेगी गिट्टी. ಇಲ್ಲಂತೂ ನಿಮಗೆ ಎಲ್ಲವೂ ಬಹಳ ಚೆನ್ನಾಗಿ ಅನಿಸುತ್ತಿದೆ, ಎಲ್ಲ ವ್ಯವಸ್ಥೆ. ಹಾಗೂ ಇವರು ನಿಮಗೆ ಮೋಸ ಮಾಡಿ ಭಗವಂತನಿಂದ ದೂರ ಮಾಡಿ ನಿಮ್ಮನ್ನು ಇಲ್ಲಿಂದ ಜೀವನ ನಷ್ಟ ಮಾಡಿಸಿ ಮತ್ತು ಸದ್ಗುರು ಅಂದರೆ ಸಾಯಿಯ ದರಬಾರಿನಲ್ಲಿ, ಇಲ್ಲಿನ ಸಾಯಿ ಧರ್ಮರಾಯನಾಗಿದ್ದಾನೆ, ಧರ್ಮರಾಯನ ನೌಕರ ಇನ್ನೊಬ್ಬ ಧರ್ಮರಾಯ ಇವನ ನ್ಯಾಯಾಧೀಶನಾಗಿದ್ದಾನೆ. ಅಲ್ಲಿ ಇವಳು ಹಿಡಿದು ಬಿಟ್ಟು ಬಿಡುತ್ತಾಳೆ. ಹಿಡಿದುಕೊಳ್ಳಿ, ಇವನನ್ನು ತಂದೆ ಮರಳು ಮಾಡಿ. ಯಾವಾಗ ಇವಳು ಪರಮಾತ್ಮನ ಜೊತೆ ತಲೆಹರಟೆ ಮಾಡುತ್ತಿದ್ದಳು, ಪರಮಾತ್ಮ ಸ್ವಲ್ಪವೂ ವಿಚಲಿತವಾಗುತ್ತಿದ್ದರೆ ಸೋತರೆಂದು ಒಪ್ಪಿಕೊಳ್ಳುತ್ತಿದ್ದಳು. ಅವರಂತೂ ಇವಳ ತಂದೆಯಾಗಿದ್ದಾರೆ. ಆದ್ದರಿಂದ ಮಕ್ಕಳೇ, ನಾವು ಆ ತಂದೆಯ ಶರಣದಲ್ಲಿ ಬಂದು ಬಿಟ್ಟೆವು ಪುನಃ. ಈಗ ಇವರು ನಿಮ್ಮದೇನು ಬಿಗಡಾಯಿಸಲಾರರು. ಗಿರಿ ಬಾಹರ್ ಖಾರಿ कहत है अंदर के मीठी ಸಾಯಿ ಕೆ ದರ್ಬಾರ್ ಮೇ ಪಕಡೆಗಿ ಗಿಟ್ಟಿ. ಗೀಟಿ ಅಂದ್ರೆ ಕುತ್ತಿಗೆ. ಗಿರಿ ಬಾಹರ್ ಖಾರಿ कहत है अंदर सब लोडे वे तो सतगुरु संत है जो माया से तोड़े. सतगुरु मिले तो इच्छा मिटे पद मिल पदे समाना चल हंसा उसे लोक पठाऊं जो आदि हमारे स्थान. ಹೇಳುತ್ತಾರೆ, ಓತೋ ಸದ್ಗುರು ಸಂತ ಹೇ ಜೋ ಮಾಯಾ ಸೇ ತೋಡೆ. ಮಕ್ಕಳೇ, ನಿಮ್ಮನ್ನು ಮಾಯೆಯಿಂದ ದೂರ ಮಾಡಲಾಗಿದೆ. ಮೊದಲಂತೂ ಇಂತಹ ವ್ಯವಸ್ಥೆಯನ್ನು ಮಾಡಿಸಿಬಿಟ್ಟರು ಕಬೀರ್ ಭಗವಂತ. ನನ್ನ ಗುರುದೇವರ ಆಶೀರ್ವಾದವು, ಎಲ್ಲ ಕೆಟ್ಟದನ್ನು ಬಿಟ್ಟು ಬಿಡಿ, ಆಗ ದೀಕ್ಷೆ ಸಿಗುವುದು. ಯಾರು ವರದಕ್ಷಿಣೆ ಪಡೆಯುವಂತಿಲ್ಲ, ಕೊಡುವಂತಿಲ್ಲ. ಹಾಗಾಗಿ ಮಾಯೆಯ ಅವಶ್ಯಕತೆ ಎಲ್ಲಿ ಉಳಿಯಿತು, ತನ್ನಿಂತಾನೇ ಕಳಚಿಬಿತ್ತು. ಹೊಟ್ಟೆಪಾಡಿನ ಕೆಲಸವನ್ನು ಮಾಲೀಕ ಅವಶ್ಯವಾಗಿ ನೀಡುತ್ತಾರೆ. ತಿನ್ನಿ, ಖರ್ಚು ಮಾಡಿ, ಚೆನ್ನಾಗಿ ದೃಢವಾಗಿ ಮತ್ತು ದಾನ ಮಾಡಿ, ಸೇವೆ ಮಾಡಿ. ಹಾಗೂ ಈ ಭಕ್ತಿಯನ್ನು ಮಾಡಿ ವಿಮಾನದಲ್ಲಿ ಕುಳಿತು ನಮ್ಮ ಮನೆಗೆ ಹೋಗೋಣ. ಮಕ್ಕಳೇ, ಈ ಬಾರಿ ಹೋಗದಿದ್ದರೆ ಅತ್ತತ್ತು ಸಾಯುವೆವು. ಜ್ಞಾನವಾಗಿ ಬಿಟ್ಟಿದೆ. ಜ್ಞಾನವಿರದಿದ್ದಾಗ ಸರಿ, ಒಂದಲ್ಲ ಒಂದು ಮೋಸವಾಗುತ್ತಲೇ ಇತ್ತು. ಬಹಳಷ್ಟು ತಲೆಹರಟೆ ಮಾಡಿಬಿಟ್ಟಿದ್ದೇವೆ, ಅಸಂಖ್ಯ ಜನ್ಮಗಳಾಗಿ ಬಿಟ್ಟವು. ಈ ಕರ್ಮಗಳನ್ನೇ ಮಾಡುತ್ತಾ ಯಾವುದರ ಮೇಲೆ ಇಂದು ಸಮರ್ಪಿತರಾಗಿ ಕುಳಿತಿದ್ದೀರಿ. ಇವೇ ಅಸಂಬದ್ಧತೆ, ಇವೇ ಕರ್ಮ. ಬೀಗುತ್ತಾ ತಿರುಗುತ್ತಿದ್ದೆವು, ಆಮೇಲೆ ಕತ್ತೆ ನಾಯಿಯಾಗಿ ಕಷ್ಟಪಟ್ಟೆವು. ಎಲ್ಲಿ ಹೋಯಿತು ಆ ಮೋಜು? ಅಜ್ಞಾನತೆಯ ಕಾರಣ ಈ ಯುವ ಮಕ್ಕಳು ಗೊತ್ತಿಲ್ಲ ಎಷ್ಟು ಸಲ ಕೂದಲು ಸೇರಿಸಿಕೊಳ್ಳುತ್ತಾರೆ, ಎಷ್ಟು ಸಲ ಲಿಪ್ಸ್ಟಿಕ್ ಹಚ್ಚಿಕೊಳ್ಳುತ್ತಾರೆ, ಹಾವಭಾವ ತೋರಿಸುತ್ತಾರೆ, ಪೌಡರ್ ಚಿಮುಕಿಸಿಕೊಳ್ಳುತ್ತಾರೆ.
ಈ ಮಣ್ಣಿಗೆ ಏನು ಶೃಂಗಾರ ಮಾಡುತ್ತೀರಿ? ಇದು ಮಾಯೆಯ ಜಾಲವಾಗಿದೆ. ಮತ್ತು ನಾಳೆ ನಾಯಿಯಾಗಿ ಕಷ್ಟಪಡುವಿರಿ. ಆಗ ಎಲ್ಲಿ ಹೋಯಿತು ಆ ಶೃಂಗಾರ? ಎಲ್ಲಿ ಹೋಯಿತು ಆ ತಲೆಹರಟೆ? ಅಸಂಖ್ಯ ಜನ್ಮಗಳಾದವು. ಮನುಷ್ಯ ಜನ್ಮ ಸಿಕ್ಕಾಗ ಈ ತಲೆಹರಟೆಗಳು ಅವಶ್ಯವಾಗಿ ಹೊಳೆಯುತ್ತವೆ. ಇವುಗಳಿಂದ ಏನೂ ಪ್ರಾಪ್ತವಾಗುವುದಿಲ್ಲ. ಆದರೆ ಕರ್ಮಗಳು ತುಂಬಾ ಕೆಟ್ಟು ಹೋಗುತ್ತವೆ. ಅದಕ್ಕೆ ಏನು ಹೇಳುತ್ತಾರೆ ಗರೀಬ್ದಾಸರು, ಕಬೀರ್ ಸಾಹೇಬರು ತಿಳಿಸುತ್ತಿದ್ದಾರೆ. ಅಂದ್ರೆ ಬೇರೆ ಸಂತರು ಮೇಲಿನಿಂದಂತೂ ತೋರಿಕೆ ಮಾಡುತ್ತಾರೆ, ಹೇಗೆಂದ್ರೆ ನಾವು ದೊಡ್ಡ ತ್ಯಾಗಿ ವೈರಾಗಿಗಳೆಂದು. ಆದರೆ ಒಳಗಿನಿಂದ ಸಂಪೂರ್ಣ ಸಿಲುಕಿದ್ದಾರೆ. गरीब बाहर खाड़ी कहते हैं अंदर सब डर वो तो सतगुरु संत है जो माया से तो वे गरीब से सतासी द्वीप वह माया की बुरकी ऐसा सतगुरु दो मिल ಸುದಿಲಾವ ದೊರಕಿ. ಅಂದ್ರೆ ಇಂತಹ ಸದ್ಗುರು ಸಿಗಬೇಕು. ಸತ್ಯಲೋಕದ ಮಾಹಿತಿಯನ್ನು ಕೊಡುವವರು ಅಲ್ಲಿಂದ ಹಿಡಿದು ಇಲ್ಲಿಯ ತನಕ ದುಡುಕಿ ಸಂಪೂರ್ಣ ಟೋಟಲ್ ವ್ಯವಸ್ಥೆಯನ್ನು ತಿಳಿಸುವವನು. ಗರೀಬ್ ಸೆ ಸತಾಸಿ ದ್ವೀಪಮಯೋ ಮಾಯಾ ಕಾ ಮೇಳ ಧರ್ಮ ವಿಷ್ಣು ಮೈಸ್ಲದ್ ಹೆತ್ತಿನ್ನು ಚೆಲ್ಲ. ಇವರು ಮಾಯೆಯ ಅಧೀನದಲ್ಲಿದ್ದಾರೆ. गरीब स्वर्ग मृत्यु पाताल लग सभी है पाजी यह माया मुस्काय कर सतगुरु कबीर से बाजी. ಇದು ಆ ಪ್ರಕರಣ ಬಂದಿದೆ. ಯಾವಾಗ ಪರಮಾತ್ಮ ಮಗಹರದಿಂದ ಸಶರೀರ ಹೋಗುತ್ತಿದ್ದರು. ಗಿರಿವ ಸ್ವರ್ಗ ಮರ್ತು ಪಾತಾಲ ಲಗ ಸಭಿ ಹೇ ಬಾಜಿ ಯೇ ಮಾಯಾ ಮುಸ್ಕಾಯ ಕರ್ ಸತ್ಗುರು ಸೇ ಬಾಜಿ. ಯಾವಾಗ ಕಬೀರ್ ಸಾಹೇಬರು ಹೋಗುತ್ತಿದ್ದರು ಆಗ ಇವಳು ಎಲ್ಲಾ ಪ್ರಯತ್ನ ಮಾಡಿಕೊಂಡಳು. ಪರಮಾತ್ಮ ಹೇಳಿದ್ರು, ದೂರ ಹೋಗು ಇಲ್ಲಿಂದ, ನಿನ್ನ ಕೆಲಸ ಮಾಡು. ನಂತರ ಹೇಳುತ್ತಾರೆ, ಇವಳು ನಾಚಿ ನೀರಾಗಿ ಸೋತು ಸುಣ್ಣವಾಗಿ ಓಡಿಬಿಟ್ಟಳು. ಗಿರಿವ ಸ್ವರ್ಗ ಪರ್ತು ಪಾತಾಳ ಸ್ವರ್ಗ ಮೃತ್ಯುಲೋಕ, ಸ್ವರ್ಗಲೋಕ, ಪಾತಾಳ ಲೋಕದ ಎಲ್ಲ ಜೀವಿಗಳು ಪಾಜಿಯಾಗಿದ್ದಾರೆ, ಮೂರ್ಖರಾಗಿದ್ದಾರೆ. ಸಂಪೂರ್ಣವಾಗಿ ಇವಳು ನಾಚಿಕೆ ಇಲ್ಲದವರನ್ನಾಗಿ ಮಾಡಿದ್ದಾಳೆ. ಎಲ್ಲರ ಬುದ್ಧಿ ಭ್ರಷ್ಟ ಮಾಡಿದ್ದಾಳೆ. ಮೇಲಿನಿಂದ ಏನೇ ಕಾಣಲಿ ಅಂದ್ರೆ ಮಾಯೆಯ ಪ್ರಕ್ರಿಯೆ ತಿಳಿಸಿದ್ದಾರೆ. ಎಲ್ಲಿಯೂ ಯಾವುದೋ ರೂಪದಲ್ಲಿ, ಇನ್ನೆಲ್ಲಿಯೂ ಮತ್ಯಾವುದೋ ರೂಪದಲ್ಲಿ. ಸಂಪತ್ತಿನ ರೂಪದಲ್ಲಿ ಮಾಯೆ ಇದ್ದರೆ ಇಬ್ಬರ ಜಗಳವಾಗಿ ಹೊಡೆದಾಡಿ ಸತ್ತು ಹೋದರು. ಇದಾಗಿದೆ ಮಾಯೆಯ ಜಾಲ. ಒಬ್ಬ ಹುಡುಗಿಯ ಜೊತೆ ಬೇರೆ ಪಕ್ಷದ ಹುಡುಗನು ತಲೆಹರಟೆ ಮಾಡಿದನು. ಎರಡೂ ಪಕ್ಷದವರ ಜಗಳವಾಯಿತು, ಹೊಡೆದಾಡಿ ಸತ್ತರು. ಇದು ಮಾಯೆಯ ಜಾಲವಾಯಿತು. ಹುಡುಗಿ ಮತ್ತು ಆ ಹುಡುಗ, ಈ ಮಾಯೆ, ಅವನು ಶತ್ರು ಹುಟ್ಟಿದಂತಾಯಿತು ಮನೆಯಲ್ಲಿ. गिरम संसारी की कहते हो मुनिवर से ठेका चुंडित मुंडित खा लिए सब द्वादश ಬೇಕಾ. ಹೇಳುತ್ತಾರೆ, ಮಕ್ಕಳೇ, ಸಂಸಾರಿಕ ಜನರದ್ದೇನು ಮಾತಾಡಲಿ. ಈ ಋಷಿ ಮುನಿಗಳ ದುರ್ಗತಿ ಮಾಡಿದ್ದಾರೆ ಇವಳು. ಈ ಚುಂಡಿತರು ದೊಡ್ಡ ದೊಡ್ಡ ಜಟಾಧಾರಿಗಳು, ಮುಂಡಿತರು ಮುಂಡನ ಮಾಡಿಸಿ ಬಾಬಾಗಳಾಗಿ ಅಲೆಯುತ್ತಿರುವವರು, ಇವರೆಲ್ಲರನ್ನು ತಿಂದು ಬಿಟ್ಟಿದ್ದಾರೆ. ಈ ದ್ವಾದಶ ವೇಷಧಾರಿಗಳು ಗಿರಿ ಪುರಿ ಏನೆಲ್ಲ ಇದ್ದಾರೆ. ಗಿರಿ ಮಾಯಾ ಕಿ ಮಹಿಮಾ ಕಹೋ ಯೇ ಕನಕ ಕಾಮನಿ ಕಾಲ್ ಜಿನ್ ಚಂಪಿ ಸೋ ಖಾ ಲಿಯೇ ಯೇ ಸದ್ಸದತ್ ಬೇಹಾಲ್. ಗಿರಿ ಮಾಯಾ ಕಿ ಮಹಿಮಾ ಕಹೋ ಯೇ ಕನಕ ಕಾಮನಿ ಕಾಲ್. ಕನಕ್ ಅಂದ್ರೆ ಚಿನ್ನ, ಕಾಮಿನಿ ಅಂದ್ರೆ ಸುಂದರಿ, ಕನ್ಯೆ ರೂಪದಲ್ಲಿ. ಈಗ ನೋಡಿ ಕಾಲನು, ಹುಡುಗಿಯದ್ದು ಏನು ದೋಷವಿದೆ? ಭಗವಂತನು ಮಾಡಿದಂತೆ ರೂಪವಾಯಿತು. ದೋಷವಂತೂ ನಮ್ಮ ಅಜ್ಞಾನ ಮತ್ತು ತಪ್ಪು ವಿಚಾರ ಹಾಗೂ ಭಾವನೆಯದ್ದಾಗಿದೆ. ಅದು ಸ್ವಚ್ಛವಾದರೆ ಎಲ್ಲವೂ ಸರಿ ಆಗಿಬಿಡುತ್ತದೆ. ಅರ್ಜನ್ ಚಂಪಿ ಸೌಖಾಲಿಯ ಶಬ್ದ ಸಾಧಕ ಬೇಹಾಸ್ ಗಿರಿಮ ಮಾಯಾ ಕೆ ಮಹಿಮಾ ಕಹೋ ಪಡ್ಕರ ಠಾರ ಬೋದ್ರಿ ಸಂಸಾರಿ ಕೆ ಕ್ಯಾ ಕಹೋಗೆ ಮುನಿಜಲ್ ಖೇಲ್ ಬೋದ್ರಿ. ಈಗ ವಶಿಷ್ಠರು ವಿಶ್ವಾಮಿತ್ರನಿಗೆ ರಾಜಋಷಿ ಎಂದರು. ಅವನು ಹೇಳುತ್ತಿದ್ದ, ನೀನು ನನ್ನನ್ನು ಬ್ರಹ್ಮಋಷಿ ಎಂದು ಏಕೆ ಕರೆಯುತ್ತಿಲ್ಲವೆಂದು. ಅವನ 100 ಪುತ್ರರನ್ನು ಕೊಂದು ಬಿಟ್ಟ. ಆ ಋಷಿ ಕಟುಕನು, ವಿಶ್ವಾಮಿತ್ರನು. ಆ ಮಾನ ಪ್ರತಿಷ್ಠೆ ಮಾಯೆಯು ನಾಶ ಮಾಡಿಬಿಟ್ಟಿತು. ಗಿರಿಮಾಯಾ ಕಿ ಮಹಿಮಾ ಕಹೋ ಪಡ್ಕರ ಠಾನ ಬೋದೆ ಸಂಸಾರಿ ಕಿ ಕ್ಯಾ ಕಹೋ ಮಮಿಜನ ಖೇಲ್ ಗೋಬೆ. गिर माया की महिमा कहो पढ़े 18 पुराने संसारी की क्या कहो खा लिए बड़े खाने.
मेरी माया की महिमा कहो, पढ़े 18 पुराण, संसारी की क्या कहूँ, खा लिए बड़े खान ಹೋಯ್ತು. ಬಡೆ ಬಡೆ ಖಾನ್ ಅಂದ್ರೆ ದೊಡ್ಡ ದೊಡ್ಡ ಚೌಧರಿ ಅಹಂಕಾರದಿಂದ ಮೆರೆಯುತ್ತಿದ್ದರು. ರಾಜರಿದ್ದರು. ಯುದ್ಧ ಮಾಡಿಸಿಬಿಟ್ಟರು. ಇಬ್ಬರು ರಾಜರದ್ದು. ಒಬ್ಬನಂತೂ ಸೋಲುವನು. ಹಾಗೂ ನಂತರ ಆ ಖಾನ್ ಅಂದ್ರೆ ಚೌಧರಿ ಸಾಹೇಬ, ಬಡೆ ಬಡೆ ಖಾನ್ ಅಂದ್ರೆ ಚೌಧರಿ, ಓಡುತ್ತಾ ಅಲಿಯುತ್ತಾನೆ. ನಂತರ ಬಿಟ್ಟು ರಾಜ್ಯ ವೈಭವವನ್ನು ಎಲ್ಲೆಲ್ಲಿಯೂ ಭಿಕ್ಷೆ ಬೇಡಿ ತಿನ್ನಬೇಕಾಯಿತು. ಗಿರಿಂ ಕೈ ಬೇಟಾಕೆ ಕಿಸ್ತರಿ ಕೈ ಭಾಯಿ ಭರ್ತಾರೆ, वो माया की डोरी में बांधा सब संसार. ಮಕ್ಕಳೇ ನೋಡಿ, ಮಗ ಮಗಳು, ಸ್ತ್ರೀ ಪತಿ ಪತ್ನಿ, ಇದು ಇವರಿಗಾಗಿ ಹೇಳಿಲ್ಲ, ಅವರಿಗೆ ಹೇಳಿದ್ದಾರೆ. ಹುಡುಗಿ ಸರಿ ಇರದಿದ್ದರೆ, ಹುಡುಗ ದುಷ್ಟ ಹುಟ್ಟಿದರೆ, ಪತ್ನಿಯು ಚರಿತ್ರಹೀನರಾಗಿದ್ದರೆ, ಪತಿ ದುಷ್ಟನಾಗಿದ್ದರೆ, ಹಾಗಂತೂ ಇವರು ಶತ್ರುಗಳಾಗಿರುತ್ತಾರೆ ಪರಸ್ಪರರದ್ದು. ಗಿರಿ ಮಾಯಾ ಮಂಗಳ ಗಾವತಿ जगत की हैराने, 1.25 लाख उपगारे है 1 लाख ನೆಟ್ ಖಾನೆ. 1.25 ಲಕ್ಷ ಉತ್ಪನ್ನ ಮಾಡುತ್ತಾರೆ ಇವಳು. 1 ಲಕ್ಷ ಪ್ರತಿದಿನ ತಿನ್ನಿಸುತ್ತಾರೆ ತನ್ನ ಪತಿಗೆ. ಈಗ ಸಂಪತ್ತು ಕೂಡ ಮಾಯೆ ಆಗಿದೆ, ಧನವೂ ಮಾಯೆ ಆಗಿದೆ. ಇವುಗಳ ವಿಷಯದಲ್ಲಿ ಹೇಳಿದ್ದಾರೆ, ಗಿರಿ ಮಾಯಾ ಸಂಚಿ ಸೋಮಕೋ ಏಠಾ ಬೋಲಿಯಾ ಸೋನೆ, ತಾಪರ್ ಕೀಡ ನರಹುವ ದರೆ ಸರಪ್ಕಿ ಜೋನ್. ಯಾರು ಜಿಪುಣ ವ್ಯಕ್ತಿಗಳು ಇರುತ್ತಾರೆ, ದಾನ ಮಾಡುವುದಿಲ್ಲ. ಮೊದಲು ಏನಾಗುತ್ತಿತ್ತು, ಈ ಬ್ಯಾಂಕಿನ ವ್ಯವಸ್ಥೆ ಇರಲಿಲ್ಲ. ಧನ ಹೆಚ್ಚಾದರೆ ಅದನ್ನು ಕಳ್ಳರ ಭಯದಿಂದ ನೆಲದಲ್ಲಿ, ಪೃಥ್ವಿಯಲ್ಲಿ ಗುಂಡಿ ತೆಗೆದು ಅಲ್ಲಿ ಹುದುಗಿಸುತ್ತಿದ್ದರು. ಹಾಗೂ ಆಕಸ್ಮಿಕವಾಗಿ ಮೃತ್ಯುವಾಗಿ ಬರುತ್ತದೆ. ಅವನು ಪರಿವಾರಕ್ಕೆ ತಿಳಿಸುವುದಿಲ್ಲ. ಎಲ್ಲಿಯಾದರೂ ಮಕ್ಕಳ ಬಾಯಿಯಿಂದ ಹೊರಬಿಡದಿರಲಿ, ನಮ್ಮ ತಂದೆಯ ಧನವನ್ನು ಇಲ್ಲಿ ಹುದುಗಿಸಿ ಇಟ್ಟಿದ್ದಾರೆಂದು ಅದಕ್ಕಾಗಿ ಹೇಳುತ್ತಿರಲಿಲ್ಲ. ನಂತರ ಅವನು ಹಾವಾಗಿ ಬರುತ್ತಿದ್ದ. ತರುవాత ಅಲ್ಲಿ ಹುಡುಕುತ್ತಿದ್ದ. ಆ ಹಣವನ್ನು ಎಲ್ಲಿ ಹುಗಿದಿಟ್ಟಿದ್ದೆ ಎಂದು ಅಲ್ಲಿ ಸುತ್ತಾಡುತ್ತದೆ. ನಂತರ ಮನೆಯವರು ಹೊಡೆಯುತ್ತಾರೆ, ಅದನ್ನು ಕೋಲಿನಿಂದ ಹೊಡೆಯುತ್ತಾರೆ, ಪ್ರಾಣ ತೆಗೆಯುತ್ತಾರೆ. ಗಿರಿ ಮಾಯಾ ಸಾಕ್ಷಿ ಸೋಮಕು ಏಠಾ ಬೋಲ ಸೋನೆ, ತಾಪರ್ ಕೀಡ ನರಗುವ ದರೆ ಸರಪ್ಕಿ ಜೋಬಿ. ಮಾಯಾ ಸಂಚಿ ಸೋಮನ, ಜಿಪುಣನು ಮಾಯ ಕುಡಿ ಹಾಕಿದ, ಹುಗಿದು ಬಿಟ್ಟ ನೆಲದಲ್ಲಿ. ನಂತರ ಸರ್ಪದ ಯೋನಿ ಪಡೆದ. ದಾನ್ಯ ಕೋನೆ ದೇತೆ ಹೇ ನೀರಾಕ್ಷ ವರ್ಷ ಕರೋನೆ, ಮಾಯಾ ಚಾಲಿ ಸೋಮಕ ಬಂದಿ ಸೋಮಗಳ ಡೋರೆ. ಪರಮಾತ್ಮ ತಾವೇ ಪ್ರಶ್ನೆ ಮಾಡುತ್ತಿದ್ದಾರೆ, ತಾವೇ ಉತ್ತರವನ್ನು ನೀಡುತ್ತಿದ್ದಾರೆ. ಅಂದ್ರೆ ದಾನಿಗೆ ಧನವನ್ನು ಕೊಡುವುದಿಲ್ಲ ನಾನು. ಧನದ ಅರ್ಥ ಅಷ್ಟೊಂದು ಅನಾವಶ್ಯಕ ನೀಡುವುದಿಲ್ಲ. ಅವನ ಯಾವುದೇ ಕೆಲಸ ಸ್ಥಗಿತವಾಗಲು ಬಿಡುವುದಿಲ್ಲ. ಆದ್ದರಿಂದ ಮಾಯೆಯು ಸೋಮನ ಮನೆಗೆ ಹೋಗುತ್ತದೆ, ಜಿಪುಣನ ಮನೆಗೆ ಹೋಗುತ್ತದೆ. ಗಿರಿವ್ಯಾ ಮಾಯಾ ಮೇರಿ ಭೈ ಗೈ ಸೋಮ ದರ್ಬಾರೆ, ದಾನಿ ಕರ್ನೆ ಜಾದ ಕ್ಯಾ ಕಾರಣ ಕರ್ತಾರೆ. ಹೇಳುತ್ತಾರೆ, ದಾನಿಯ ಬಳಿ ಅಷ್ಟೊಂದು ಮಾಯೆ ಇರುವುದಿಲ್ಲ, ಜಿಪುಣನ ಬಳಿ ಇರುವಷ್ಟು. ದಾನಿ ದಾನ ಮಾಡುತ್ತಿರುತ್ತಾನೆ, ಅವನಿಗಂತೂ ನರಕ ಕಾಣುತ್ತಿರುತ್ತದೆ ಮನೆಯಲ್ಲಿ. ಆದ್ದರಿಂದ ಏನು ಹೇಳುತ್ತಾರೆ ಪರಮಾತ್ಮ, ದಾನ್ಯ ಕೋಪೋ ದೇಟು ಜ್ಞಾನ ಧ್ಯಾನ ವಿಶ್ವಾಸ, ಭಕ್ತಿ ಗರೀಬಿ ಬಂದಗಿ ಜೋನ್ಯ ಜೈನ ಸುದಾಸ. ದಾನ್ಯ ಕೋತೋ ದೇಟು ज्ञान ध्यान विश्वास, भक्ति गरीबी बंदगी ज्ञान जैन दास. ಹೇಗೆಂದ್ರೆ ಅಬ್ರಾಹಿಂ ಸುಲ್ತಾನ್ ಧನಿಯಾಗಿದ್ದ, ತುಂಬಾ ಖಜಾನೆ ಇತ್ತು. ಅವನನ್ನು ಆ ನರಕದಿಂದ ಹೊರತೆಗೆದರು. ನಂತರ ಅವನು ನೌಶೇರವಾದ ಬಾದ್ಶಾನಾದ, ಅಲ್ಲಿಯೇ ಜಿಪುಣನಾಗಿ ಕುಳಿತು ಬಿಟ್ಟ. ನಮಗಂತೂ ಕಾಲನು ಯಾವುದೇ ಜನ್ಮದಲ್ಲಿ ಹೋದರೂ ಅಜ್ಞಾನಿಯಾಗಿ ಸಿಗುತ್ತಾನೆ. ದಾತನೆ ಬಂದು ಎಚ್ಚರಿಸುತ್ತಾರೆ. ಇವರು ಕಣ್ಣುಗಳನ್ನು ತೆರೆಸುತ್ತಾರೆ. ಹೇಳುತ್ತಾರೆ, ನಿರ್ವಿಶೀಲ ಸಂತೋಷ್ ವಿವೇಕ ದೇವು ದಯಾ ಧರ್ಮ ಕುಲ್ಸಾಜೆ, ಜ್ಞಾನಿ ಗಲ್ತಾ ನ ರಹೆ ನಾ ಮಮತಾ ಕಿ ದಾಜ್.
ಅವನಿಗೆ ಯಾವ ಮೋಹಮಾಯ, ಯಾವ ತಾಪವೂ ಇರುವುದಿಲ್ಲ, ಯಾವುದೇ ದುಃಖವೂ ಇರುವುದಿಲ್ಲ. गिरी में माया प्रत्यक्ष काल है, माया प्रत्यक्ष देव है, माया राज्य का राम है, भोजन जोगी ಸೇನೆ. ಈ ಮಾಯೆ ಪ್ರತ್ಯಕ್ಷ ಕಾಲ ಆಗಿದೆ. ಸಂಗ್ರಹ ಮಾಡಿಕೊಂಡಿರಿ. ಯಾರೋ ಕಳ್ಳತನ ಮಾಡಿಕೊಂಡು ಹೋದರೆ ತಲೆ ಚಚ್ಚಿಕೊಂಡು ಸಾಯಬೇಕು. ಹಾಗೂ ಇದನ್ನು ಭೋಜನಕ್ಕೆ ಯೋಗ್ಯ ಮಾತ್ರ. ಸಾಯಿ ಇತನ ದೇಗಿಯ ಜಾಗ ಕುಟುಂಬ ಸಮಾವ ಅಮ್ಮಿ ಭೂಖೆ ನಾರೆ ಅತಿಥಿನ ಭೂಖಟಾವ गिरिव घेरे गायरे काल है, संचय सर्वस जाए, ले डोफे गीता से को या ಮಾಯಾ ಜೀವಿತ ಖಾಯ್. ಇದನ್ನು ಸಂಗ್ರಹ ಮಾಡಿದರೆ ಇದೆಲ್ಲವನ್ನು ನಾಶ ಮಾಡುತ್ತದೆ. ಗಿರಿವ ಸಾಚ ಬಾಚಿಕರ್ ಕ್ಯಾ ಕರೆ, ಮುಕ್ತಾರ ನ ಸಂದ, ಭೋಜನ ಜೋಗಿ लीजिए ಯಾಕೆ ಬುಡೆ ಬುಡೆ ತಂದ್ರೆ. गिरिव माया साची सोम को लगे पाप की पीठ, साधु नैन देखते ಮಾಯಾ ಕವ್ವಾ ಬೀಡ್. ಈಗ ನಿಷ್ಕರ್ಷ ತೆಗೆದು ಬಿಟ್ಟಿದ್ದಾರೆ ಸಂತ ಗರೀಬ್ದಾಸರು. ಗಿರಿವ ಏಕ ಮಾಯಾ ದುಃಖ ಭಂಜನಿ, ಏಕ ಮಾಯಾ ದುಃಖ ಮೂಲೆ, ಏಕ ಮಾಯಾ ತೋ ಗಂಧ है, एक माया है फूले. गिरिवदान माया दुख भंजनी, संचत है दुख ಮೂಲೆ. ಏನಂದ್ರೆ ದಾನ ಮಾಡುತ್ತೀರಲ್ಲ, ಆ ಮಾಯಿ ದುಃಖ ದೂರ ಮಾಡುತ್ತದೆ. ಇಷ್ಟೊಂದು ಕಷ್ಟಗಳು ದೂರ ಆಗುತ್ತವೆ. ಪರಮಾತ್ಮನ ಕುರಿತು ಉತ್ಸಾಹ ಹೆಚ್ಚಾಗುತ್ತದೆ, ಮೋಕ್ಷ ಸಿಗುತ್ತದೆ, ಪರಮಾತ್ಮ ಪ್ರಸನ್ನರಾಗುತ್ತಾರೆ. ಹಾಗೂ ಸಂಚಿತ್ ಅಂದರೆ ಒಟ್ಟುಗೂಡಿಸುವುದು ದುಃಖಕ್ಕೆ ಮೂಲ ಕಾರಣವಾಗಿದೆ. ದಾನ ಮಾಯಾ ದುಃಖ ಭಂಜನಿ, ಸಂಚಿತ್ है दुख मूले, अभी अंतर के गंध है, दिखत की है फूल. ಈ ಮಾಯೆ ಮೇಲಿನಿಂದಂತೂ ಚೆನ್ನಾಗಿ ಅನಿಸುತ್ತದೆ, ಆದರೆ ಇದರ ಕಾರಣ ಇದನ್ನು ಇಟ್ಟುಕೊಳ್ಳುವ ಏನು ಮೂಲವಾಗಿದೆ, ಅದು ದುಃಖದ ಕಾರಣವಾಗಿದೆ. गिरिव माया सर्वसमाने है, माया सर्वसमद, दासगिरी सतबो कहे तबो ಕಾಲ ಕಿ ಹದ್ದ. ಗರೀಬ್ದಾಸರು ಹೇಳುತ್ತಾರೆ, ಇಲ್ಲಂತೂ ಮಾಯೆಯ ವ್ಯವಸ್ಥೆ ಆಗಿದೆ ಎಲ್ಲವೂ. ಹಾಗೂ 21 ಬ್ರಹ್ಮಾಂಡಗಳ ಮತ್ತು 7 ಶಂಖ ಬ್ರಹ್ಮಾಂಡಗಳ ಈ ಸರಹದ್ದು ಬೌಂಡ್ರಿಯನ್ನು ಬಿಟ್ಟು ಬಿಡಿ, ಮುಂದಿನ ತಯಾರಿ ಮಾಡಿ, ಆಗ ಕೆಲಸವಾಗುತ್ತದೆ. गिरिव पार बरम को छोड़ करिए पोज हान फनीतरी, चेतन से पी पोलने जड़ से ती है प्रीत. ಮಕ್ಕಳೇ, ಪರಮಾತ್ಮ ಕಬೀರರ ನಿಮ್ಮ ಮೇಲೆ ಅಗಾಧ ದಯೆ ಇದೆ. ನಿಮಗೆ ಸಂಪೂರ್ಣ A to Z ತನಕದ ಎಲ್ಲ ವ್ಯವಸ್ಥೆಯನ್ನು ತಿಳಿಸಲಾಗುತ್ತಿದೆ. ಹಾಗೂ ಈ ಲೆಕ್ಚರ್ ನೀವು ಇದನ್ನು ಅಟೆಂಡ್ ಮಾಡುತ್ತಾ ಇರಿ. ಇದು ಅಲುಗಾಡಿಸಿ ಬಿಡುತ್ತದೆ, ಕಾಲನ ಮೂಲವನ್ನು ಮಾಯೆಯಿಂದ ದೂರ ಮಾಡುತ್ತದೆ, ಮೋಕ್ಷ ನೀಡುವುದು, ಸುರಕ್ಷೆ ನೀಡುತ್ತದೆ, ನಿಮ್ಮ ರಕ್ಷಣೆ ಮಾಡುತ್ತದೆ, ನಿಮ್ಮ ಮಕ್ಕಳದ್ದು ರಕ್ಷಣೆ ಮಾಡುತ್ತದೆ. ಪರಮಾತ್ಮ ನಿಮಗೆ ಮೋಕ್ಷ ನೀಡಲಿ, ಸದಾ ಸುಖಿಯಾಗಿಡಲಿ. ಸತ್ ಸಾಹೇಬ್.